ಈಗ ಎಲ್ಲರಿಗೂ ಕಾಣ್ತಾ ಇದೆಯಾ? ಅದ ವಿಜಯಸಿಂಹ ಪಾಠದ ಇದರಲ್ಲಿ ಚೆಕ್ ಮಾಡು, ಲಿಂಕಿನಲ್ಲಿ ಮತ್ತೆ ಲಾಗಿನ್ ಆಗಿದ್ದಾರೆ ಅಂತ ಹೇಳು. ಈಗ ಬರ್ತಾ ಇದ್ದಾರೆ, 8 ಜನ ಬಂದಿದ್ದಾರೆ. ಇರಲಿ, ಅದಕ್ಕೆ ಮತ್ತೆ ನಾನು ಆಫ್ ಮಾಡಿ ಮತ್ತೆ ಆನ್ ಮಾಡಿದೆ. ಈಗ ಎಲ್ಲರಿಗೂ ಬರ್ತಾ ಇದೆ ಅಂತ ಅಂದುಕೊಳ್ಳುತ್ತೇನೆ. ಓಕೆ. ಹೀಗಾಗಿ ಅದು ಏನೋ ಒಂದು ಪ್ರಾಬ್ಲಮ್ನಿಂದ ಕೆಲವರು ಮಾತ್ರ ಬರ್ತಾ ಇದ್ರು, 3 ಜನ. ನಾನು ಆಶ್ಚರ್ಯ ಆಯಿತು. ಆಮೇಲೆ ಈಗ ನೋಡಿದ್ರೆ ಮತ್ತೆ ಸರಿಯಾಗಿ ಬರ್ತಾ ಇದೆ. ಇರಲಿ. ನಾಳೆ ಮಂಗಳ. ಯಾರಿಗೆ ಅವಕಾಶ ಇದೆಯೋ ಅವರು, ಯಾರು ಬೆಂಗಳೂರಿನಲ್ಲಿ ಇದ್ದೀರೋ, ಯಾರಿಗೆ ಕಾಲಾವಕಾಶ ಇದೆಯೋ ಅವರು ಕುಮುದಮ್ಮನವರ ಮನೆಗೆ ಬರಬಹುದು. ನಾಳೆ ಒಂದು ಮಂಗಳ ಅಂದರೆ ಮಹಾಭಾರತ ಇದು ಭಾಗವತವನ್ನು ಒಂದು ಬಾರಿ ನೋಡಿದ್ದೇವೆ ಅನ್ನುವ ತೃಪ್ತಿಗಾಗಿ ಪರಸ್ಪರ ಮುಖ ನೋಡ್ಕೊಳ್ಳೋದಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇದೇ ಮಂಗಳ, ಪಾಠವೇ ಮಂಗಳ, ಪಾಠ ಮುಗಿಸೋದು ಮಂಗಳ ಅಲ್ಲ. ಆದರೆ ಒಂದು ಸಜ್ಜನರನ್ನು ಎದುರುಗಡೆ ನೋಡುವ ಅಂತ ಅಷ್ಟೆ, ಇನ್ನೇನಿಲ್ಲ. ನಾಳೆ ಸಂಜೆ 7ರಿಂದ 8 ಕುಮುದಮ್ಮನವರ ಮನೆಯಲ್ಲಿ ಆಗುತ್ತೆ. ಇರಲಿ, ಇದು ಮುಂದುವರಿಸೋಣ. ಈ ಉಪರಿಚರ ವಸುವಿಗೆ ಬೃಹದ್ರಥ ಮೊದಲಾದವರು ಮಕ್ಕಳು. ಉಪರಿಚರ ವಸುವಿನ ದೊಡ್ಡ ಮಗ ಮತ್ಸ್ಯ ಅಲಿಯಾಸ್ ವಿರಾಟ್. ಬೃಹದ್ರಥನ ಇದು ಉಪರಿಚರ ವಸುವಿನ ದೊಡ್ಡ ಮಗ ಮತ್ಸ್ಯ. ಇನ್ನೊಬ್ಬ ಮಗ, ಕಡೆಯ ಮಗ ಬಂದು ಛೇದಿ ದೇಶದವ, ಯಾರು ವಿರಾಟ. ಆಮೇಲೆ ಬೃಹದ್ರಥ ಏನಿದ್ದಾನೆ, ಆ ಬೃಹದ್ರಥನ ಮಗ ಜರಾಸಂಧ. ಆಶ್ಚರ್ಯ ಆಗೋದೇನು ಅಂದರೆ, ಜರಾಸಂಧ ಉಪರಿಚರ ವಸುವಿನ ಮೊಮ್ಮಗ. ವಿಷ್ಣು ಅನುಗ್ರಹಿಸಿದ ರಥ ಇಂದ್ರನಲ್ಲಿ ಇತ್ತು. ಇಂದ್ರನಿಂದ ಉಪರಿಚರ ವಸುವಿಗೆ ಬಂತು, ಉಪರಿಚರ ವಸುವಿನಿಂದ ಜರಾಸಂಧನಿಗೆ ಬಂತು. ಆ ಜರಾಸಂಧನನ್ನು ಭೀಮಸೇನ ಕೊಂದು ಜರಾಸಂಧನ ಹತ್ತಿರ ಇದ್ದ ರಥವನ್ನು ತೆಗೆದುಕೊಂಡು ಕೃಷ್ಣನಿಗೆ ವಾಪಸ್ ಮಾಡುತ್ತಾನೆ. ಅದು ಬ್ರಹ್ಮಾಂಡ ಪುರಾಣದಲ್ಲಿದೆ. ಅದನ್ನು ಆಚಾರ್ಯರು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಹಾಭಾರತದಲ್ಲಿ ಇದು ಸ್ಪಷ್ಟ ಇಲ್ಲ. ಇರಲಿ, ಯಾಕೆ ಹೇಳಿದ್ದು ಅಂತಂದರೆ, ಎಂತಹ ದೊಡ್ಡ ವಂಶದವ ಜರಾಸಂಧ, ಬಹಳ ದೊಡ್ಡ ವಂಶದವನವನು ಜರಾಸಂಧ. ಆದರೆ ತಾವು ಬಂದ ವೈದಿಕ ಮನತನವನ್ನು ಧಿಕ್ಕರಿಸಿ, ವೈದಿಕರ ಅರ್ಥವನ್ನು ಧಿಕ್ಕರಿಸಿ ಎದುರು ಬಿದ್ದ. ಪಾಶುಪತಾಗಮವನ್ನು ಜನರಿಗೆ ಪಾಠ ಮಾಡ್ತಾ ಕೂತ. ಯಾರು? ಜರಾಸಂಧ. ಹೀಗಾಯ್ತು. ಜೀವೇತಿ ಕ್ರೀಡಂತ್ಯ ಜರಾಸಂಧೋ ಭವತ್ ಸುತಃ. ಆ ಜರ ಅಂತನ್ನುವ ಗ್ರಾಮ ದೇವತೆ, ರಾಕ್ಷಸಿ ಅಂತ ಹೇಳ್ತಾರೆ. ಜರ ಅನ್ನುವ ಗ್ರಾಮ ದೇವತೆ 2 ಶಕಲಗಳನ್ನು ಜೋಡಿಸಿದವಳು, 2 ತುಂಡನ್ನ. ಮಗು ಆಗೋಯ್ತು. ವಸ್ತುತಃ ಅವ್ರು ಜೋಡಿಸಿದ್ರು ಆಗಿರೋದು. ಈಗ ನಾವೇನನ್ನು ಕೇಳಿದ್ರೆ, ಆರ್ಡರ್ ಮಾಡಿದ್ರೆ ಆನ್ಲೈನಲ್ಲಿ ಕೊಡ್ತಾರೆ, ಹೇಗೆ ಜೋಡಿಸ್ಕೊಳ್ಳೋದು ಅಂತ ಮ್ಯಾನ್ಯುವಲ್ ಕೊಟ್ಟಿರ್ತಾರೆ. ಅಲ್ಮೇರಾ ಇತ್ಯಾದಿಗಳೆಲ್ಲ ನಂಗೆ ಇತ್ತೀಚೆಗೆ ಗೊತ್ತಾಗಿದ್ದದು. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಅಲ್ಮೇರಾ ಅದು ಎಲ್ಲ ತುಂಡಾಗಿ ಇಷ್ಟಪ್ಪ ಒಂದು ಬ್ಯಾಗಲ್ಲಿ ಬರುತ್ತೆ, ಅದನ್ನು ನಾವು ಜೋಡಿಸ್ಕೋಬೇಕು. ಹಾಗೆ ಇದು ಮಗುವನ್ನು ಜೋಡಿಸಿಕೊಳ್ಳಿ ಅಂತ ದೇವರು ಕೊಟ್ಟ 2 ತುಂಡು ಅಂದರೆ ಇವೆರಡು. ಅದನ್ನು ಜರ ಅಂತನ್ನುವ ರಾಕ್ಷಸಿ ಜೋಡಿಸಿದಳು. ಜರೆಯಿಂದ ಜೋಡಿಸಲ್ಪಟ್ಟ, ಆದ್ದರಿಂದಾಗಿ ಜರ ಸಂಧ ಅಂತ ಆಯ್ತಾ. ಅವನ ಮಗ ಸಹದೇವ.
ಸೋಮಾಪಿ ಯಚ್ಛ್ರತಶ್ರವಾಹ. ಆಮೇಲೆ ಅವನ ಮಗ ಸೋಮಾಪಿ, ಅವನ ಮಗ ಶತಶ್ರವ ಅಂತ. ಮಗಧ ದೇಶ ಆ ರೀತಿ ಬಂತು. ಮಗಧ ದೇಶದಲ್ಲಿ ಪರೀಕ್ಷಿತ್ ಅನಪತ್ಯೋಭೂತ್. ಪರೀಕ್ಷಿತ್ ಅಂತ ಇದ್ನಲ್ಲ, ಪರೀಕ್ಷಿತ್ ಸುಧನು ಜಹನು ನಿಷಧ. ಈ ಸುಧನುವಿನ ವಂಶವನ್ನು ಹೇಳಿದ್ರು. ಮೊದಲನೇವನು ಪರೀಕ್ಷಿತ ಅನಪತ್ಯ, ಮಗುವೇ ಆಗಲಿಲ್ಲ ಅವನಿಗೆ. ಸುರಥೋ ನಾಮ ಜಾಹವ. ಜಹು ಅಂತ ಒಬ್ಬ ಇದ್ನಲ್ಲ, ಅವನ ಮಗ ಸುರಥ. ತಥೋ ವಿದೂರಥಸ್ತಸ್ಮಾತ್ ಸಾರ್ವಭೌಮಸ್ತಥೋ ಭವತ್. ಆ ಸುರಥನ ಮಗ ವಿದೂರಥ, ವಿದೂರಥನ ಮಗ ಸಾರ್ವಭೌಮ, ಸಾರ್ವಭೌಮನ ಮಗ ಜಯತ್ಸೇನ, ಜಯತ್ಸೇನನ ಮಗ ರಾಚೀಕ, ರಾಚೀಕನ ಮಗ ದ್ಯುಮಾನ್. ಆ ದ್ಯುಮಾನ್ ಅನ್ನುವವನ ಮಗ ಅಕ್ರೋಧನ, ಅಕ್ರೋಧನನ ಮಗ ದೇವಾತಿಥಿ, ದೇವಾತಿಥಿಯ ಮಗ ಋಕ್ಷ, ಋಕ್ಷನ ಮಗ ದಿಲೀಪ, ದಿಲೀಪನ ಮಗ ಪ್ರತೀಪ. ಪ್ರತೀಪನಿಗೆ 3 ಜನ ಮಕ್ಕಳು, ದೇವಾಪಿ, ಶಂತನು, ಬಾಹಲಿಕ ಅಂತ. ನೋಡಿ, ಮೊದಲಿಂದ ಹೇಳ್ಕೊಂಡು ಬರ್ತೇನೆ. ಪರೀಕ್ಷಿತ್, ಸುಧನು, ಜಹು, ನಿಷಧ 3 ಜನ, ಈ 4 ಜನ ಕುರುವಿನ ಮಕ್ಕಳು. ಪರೀಕ್ಷಿತನಿಗೆ ಮಕ್ಕಳಿರಲಿಲ್ಲ, ರಾಜ್ಯ ಸಿಗಲಿಲ್ಲ. ಆಮೇಲೆ ಸುರಥನಿಗೆ ಬಂತು. ಜಹು ಅಂತ ಕಡೆಯ ಮಗ ಏನಿದ್ದಾನೆ ಅವನಿಗೆ, ಆ ಮಧ್ಯ ಅಂತ ಇಟ್ಕೊಳ್ಳಿ, ಅದೇ ಜೀನ್ಸು ಬಂದ್ಬಿಡ್ತು. ದೇವಾಪಿ, ಶಂತನು, ಬಾಹ್ಲಿಕ. ದೇವಾಪಿ ತಪಸ್ಸಿಗೆ ಹೊರಟು ಹೋದ, ಬಾಹ್ಲಿಕ ದತ್ತಕ್ಕೆ ಹೊರಟು ಹೋದ, ಕಡೆಯವನು ಶಂತನು. ಶಂತನುವಿನ ಮಕ್ಕಳು, ಮೊದಲನೇ ಮಗ ಭೀಷ್ಮನಿಗೆ ರಾಜ್ಯ ಇಲ್ಲ, ಮಧ್ಯದವನು ಚಿತ್ರಾಂಗದ ಸತ್ತು ಹೋದ, ವಿಚಿತ್ರ ವೀರ್ಯನಿಗೆ ರಾಜ್ಯ ಆಯಿತು. ವಿಚಿತ್ರ ವೀರ್ಯನಿಗೆ 2 ಮಕ್ಕಳು, ಧೃತರಾಷ್ಟ್ರ ಮತ್ತು ಪಾಂಡು. ಮೊದಲನೇವನು ಕುರುಡ ರಾಜ್ಯಭಾರ ಮಾಡಲಿಲ್ಲ, ಎರಡನೇವನು ರಾಜ್ಯಭಾರ ಮಾಡಿದ. ಮತ್ತು ಅವರಿಬ್ಬರಿಗೆ ಮಕ್ಕಳಾಯಿತು. ಧೃತರಾಷ್ಟ್ರನ ಮಕ್ಕಳು ಲೇಟಾಗಿ ಹುಟ್ಟಿದ್ರು, ಅದೊಂದೇ ದೋಷ, ಇನ್ಯಾವುದೂ ಇಲ್ಲ. ದುರ್ಯೋಧನ ಮೊದಲನೇವನು ಹುಟ್ಟಿದವನು ಕುಂತಿಯ ಮಗ. ಎರಡನೇ ಮಗನಲ್ಲಿ ಮೊದಲು ಹುಟ್ಟಿದ ಮಗ, ಎರಡನೇವನೇನಿದ್ದಾನೆ, ಮೊದಲನೇವನಲ್ಲಿ ಹುಟ್ಟಿದ ಮಗು ಎರಡನೇದು, ಎರಡನೇದರಲ್ಲಿ ಹುಟ್ಟಿದ ಮಗು ಮೊದಲನೆಯದ್ದು. ಏನು ಕಾಂಪ್ಲಿಕೇಶನ್ನು ಅಂತ ಅಲ್ಲಿ ಕಡೆ ಇದೆ. ಸರಿ, ಅವನಿಗೆ ಧರ್ಮರಾಜ 3 ಜನ ಮಕ್ಕಳು. ಯಾರಿಗೆ? ಪಾಂಡುವಿಗೆ. ಪ್ರಧಾನವಾಗಿ ಪಟ್ಟದ ಮಹಿಚರಿನ ಹೇಳ್ತಾ ಇರೋದು. ಕಡೆಯವನು ಅರ್ಜುನ, ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ ರಾಜ ಆಗ್ತಾನೆ. ವಿಚಿತ್ರ ಜೀನ್ಸು ಹೆಂಗೆ ಕೆಲಸ ಮಾಡುತ್ತೆ, ಯಾವ ವಂಶ ಬರುತ್ತೆ, ಯಾವ ವಂಶ ಬರಲ್ಲ, ನಮ್ಗೆ ಗೊತ್ತೇ ಆಗಲ್ಲ. ಇರಲಿ, ವಾಪಸ್ ಬರೋಣ. ದೇವಾಪಿ ಶಂತನು ಬಾಹಲಿಕ ಇತಿ ಚಾತ್ಮಜಾಹ ಪಿತುರಾಜ್ಯಂ ಸಮುತ್ಸೃಜ್ಯ ದೇವಾಪಿಸ್ತು ವನಂಗತಃ. ತಂದೆಯ ರಾಜ್ಯವನ್ನು ತೊರೆದು ದೇವಾಪಿ ಕಾಡಿಗೆ ಹೋದ, ಅಷ್ಟೇ ಹೇಳ್ತಾರೆ. ಈ ದೇವಾಪಿಯೇ ಮುಂದೆ ಕೃತಯುಗ ಶುರು ಆದಾಗ, ಈ ಕಲಿಯುಗ ಮುಗಿದು ಕೃತಯುಗ ಶುರು ಆಗುವಾಗ ದೇವಾಪಿಯೇ ಬರ್ತಾನೆ ಅಂತ ಹೇಳಿ ವಿಷ್ಣು ಪುರಾಣಾದಿಗಳಲ್ಲಿ ಹೇಳ್ತಾರೆ. ಅಭವತ್ ಶಂತನು ರಾಜ ಪ್ರಾಂಗ್ ಮಹಾಭಿಷ ಸಂಹಿತ. ಆಮೇಲೆ ಶಂತನು ರಾಜ ಆದ. ಅವನು ಯಾರು ಅಂದ್ರೆ ಒಂದು ಕಾಲದಲ್ಲಿ ಮಹಾಭಿಷಕ್ ಅಂತ ಹೇಳಿ ಖ್ಯಾತನಾದ ರಾಜ. ಅವನು ಯಾರು ಅಂದ್ರೆ ವರುಣ. ಅದನ್ನ ಹರಿವಂಶ ಹೇಳುತ್ತೆ. ವರುಣ ಮಹಾಭಿಷಕ್ ಆದ ಅಂತ ಹರಿವಂಶ ಹೇಳುತ್ತೆ. ಆ ಮಹಾಭಿಷಕ್ ಶಂತನು ಆದ ಅಂತ ಭಾಗವತ ಹೇಳುತ್ತೆ. ಅವನಿಗೆ ಶಂತನು ಅಂತ ಯಾಕೆ ಹೆಸರು? ಯಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂ ಯೌವನಮೇತಿ ಸಹ ಶಾಂತಿ ಮಾಪ್ನೋತಿ ಚೈವಾಗ್ರ್ಯಾಂ ಕರ್ಮಣಾತೇನ ಶಂತನು. ಯಾರನ್ನ ಕೈಯಿಂದ ಮುಟ್ಟುತ್ತಾನೆ ಅವರು ಬಹಳ ಸುಖವನ್ನು ಹೊಂದುತ್ತಾ ಇದ್ರಂತೆ. ಆ ತರಹದ ಕೈಗುಣ, ಅದರಿಂದಾಗಿ ಅವನಿಗೆ ಶಂತನು ಅಂತ. ಸಮಾದ್ವಾದಶ ತದ್ರಾಷ್ಟ್ರೇ ನವವರ್ಷ ಯದಾ ವಿಭು. 12 ವರ್ಷಗಳ ಕಾಲ
ಮಳೆನೇ ಆಗಲಿಲ್ಲ. ಮಳೆಯಿಂದಾಗಿ ಭೀಕರವಾದ ಬರಗಾಲ ಬಂತು ಶಂತನುವಿನ ರಾಜ್ಯಪಾಲನೆಯಲ್ಲಿ. ಇದನ್ನ ಮಹಾಭಾರತ ಹೇಳಲ್ಲ, ಭಾಗವತ ಹೇಳುತ್ತೆ. ಶಂತನುರ್ ಬ್ರಾಹ್ಮಣೈರುಕ್ತ ಪರಿವೇತ್ತಾಯಮಗ್ರಭುಕ್ ರಾಜ್ಯಂ ದೇಶಗ್ರಜಾಯಾತು ಪರರಾಷ್ಟ್ರ ವಿವೃದ್ಧಯೇ. ಶಂತನು ಬ್ರಾಹ್ಮಣರನ್ನ ಕೇಳಿದ, ಯಾಕೆ ನನ್ನ ರಾಜ್ಯಪಾಲನೆಯಲ್ಲಿ ಬರ್ತಾ ಇಲ್ಲ ಅದು? ಯಾಕೆ ನಾನು ಸರಿಯಾಗಿ ರಾಜ್ಯಪಾಲನೆ ಮಾಡ್ತಾ ಇದ್ದೇನೆ, ಧರ್ಮಪೂರ್ವಕವಾಗಿ ರಾಜ್ಯಪಾಲನೆ ಮಾಡಿದಾಗ ಬರಬಾರ್ದು ಬರಗಾಲ, ಯಾಕೆ ಬಂದಿದೆ? ಅದಕ್ಕೆ ಬ್ರಾಹ್ಮಣರು ಹೇಳಿದ್ರು, ನೀನು ಪರಿವೇತ್ತ, ಅಣ್ಣನಿಗಿಂತ ಮೊದಲು ಮದುವೆಯಾದ ತಮ್ಮನನ್ನ ಪರಿವೇತ್ತ ಅಂತ ಕರೀತಾರೆ. ವಸ್ತುತಃ ಪರಿವೇತ್ತ ಅನ್ನೋ ದೋಷ ಅಲ್ಲ. ಅಣ್ಣನಿಗಿಂತ ತಮ್ಮ ಮೊದಲು ಮದುವೆ ಆದ್ರೆ ಅವನಿಗೆ ಅರ್ಜೆಂಟ್ ಇರುತ್ತೆ ಅಂತ ಅಷ್ಟೇ ಅರ್ಥ, ಅವನಿಗೆ ಹುಡುಗಿ ಸಿಕ್ಕಿದೆ ಅಂತ ಅಷ್ಟೇ ಅರ್ಥ. ಇವನಿಗೆ ಹುಡುಗಿ ಸಿಕ್ಕಿಲ್ಲ ಅಥವಾ ಮದುವೆ ಆಗೋ ಬಯಕೆ ಇಲ್ಲ, ಮುಗಿದೋಯ್ತು. ಅವ್ರ ದೃಷ್ಟಿ ಹಾಗೆ. ಅಣ್ಣನಿಗಿಂತ ತಮ್ಮ ಮೊದಲು ಮದುವೆ ಆಗಿದ್ದು ದೊಡ್ಡ ಅಪರಾಧ ಅಂತ ಅವರು ಹೇಳುದು. ಇನ್ನು ಅಗ್ರಭುಕ್, ಅವನಿನ್ನು ಮೊದಲ ಪಟ್ಟವನ್ನು ಅವನು ಅನುಭವಿಸ್ತಾ ಇದ್ದಾನೆ, ಅದರಿಂದಾಗಿ ಅಣ್ಣನಿಗೆ ರಾಜ್ಯವನ್ನು ಕೊಡುವಂತ. ಅವರಿಗೆ ದರ್ಶನ ಆಗಿದ್ದ ಹಾಗೆ, ಅವ್ರು ಕಂಡದ್ದು ಹಾಗೆ. ವಸ್ತುತಃ ಧರ್ಮಶಾಸ್ತ್ರದಲ್ಲೇ ಆಗಲಿ ಅಥವಾ ಯಾವುದೇ ಶಾಸ್ತ್ರದಲ್ಲೇ ಆಗಲಿ ಅದು ದರ್ಶನ. ಅವ್ರು ಹಾಗಂದ್ರು, ವಸ್ತುತಃ ಅದೇ ಆಗಿರ್ಬೇಕು ನಮ್ಗೆ ಗೊತ್ತಿಲ್ಲ. ನಾವು ದೇವರಲ್ಲಿ ಒಟ್ಟಾರೆ ಏನು ಕೇಳೋದು ನೋಡಿ, ನಮಗೆ ಗೊತ್ತಿಲ್ಲ, ನೀವು ಅದನ್ನು ಪರಿಹಾರ ಮಾಡಿ ಅಷ್ಟೇ. ಆ ಶರಣಾಗತಿ ಬಿಟ್ಟರೆ ಇನ್ನೊಂದಿಲ್ಲ. ಅದೇ ಬಾಹ್ಲಿಕನಿಗೆ ಯಾಕಾಗಲಿಲ್ಲ? ಬಾಹ್ಲಿಕನು ರಾಜ ಆಗಿದ್ದ ತಾನೆ, ಶಂತನುವಿಗಿಂತ ದೊಡ್ಡವನು ತಾನೆ. ಆ ತರ್ಕಕ್ಕೆಲ್ಲ ಅವಕಾಶ ಕೊಡಲ್ಲ ಅಂತಾರೆ. ನೀವು ತರ್ಕ ಎಲ್ಲ ಮಾಡಬೇಡಿ ಧರ್ಮಶಾಸ್ತ್ರದ ಮುಂದೆ, ಹೀಗಿದೆ ಹೀಗೆ ಮಾಡ್ಬೇಕಷ್ಟೇ ಅಂತಾರೆ ಅವರು. ಹಾಗೆ ಅವನ ಕಾಲದಲ್ಲೂ ಇದ್ರು. ಏವ ಮುಕ್ತೋ ದ್ವಿಜೈರ್ಜ್ಯೇಷ್ಠಂ ಛಂದಯಾಮಾತ ತೋಬ್ರವೀತ್. ಈ ರೀತಿಯಾಗಿ ಬ್ರಾಹ್ಮಣರು ಹೇಳಿದಾಗ ಶಂತನು ಏನು ಮಾಡಿದ, ಒಂದೆರಡು ದಿವಸ ತಡೆದು ಅವರ ಅಣ್ಣನ ಬಳಿಗೆ ಹೋದ. ಅಷ್ಟರೊಳಗಡೆ ಮಂತ್ರಿಗಳೇನು ಮಾಡಿದ್ರು, ಒಂದು ಕೆಲಸ ಮಾಡಿದ್ರು. ಮಂತ್ರಿಗಳಿಗೆ ಯಾರು ರಾಜ ಆಗಬೇಕು ಅಂತ ಇರುತ್ತೆ ಅವ್ರನ್ನೇ ಆರಿಸ್ತಾರೆ. ಯಾವ ರೀತಿ ಬೇಕಾದರೂ ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಅವ್ರಿಗೆ ಗೊತ್ತು. ಜೊತೆಗಿರೋರಿಗೆ ಪಿ ಎಗಳಿಗೆ, ಈ ಪಿ ಎ ಅಪಾಯಿಂಟ್ಮೆಂಟ್ ಆಗ್ತಾರೆ, IAS ಅಧಿಕಾರಿಗಳ ಅಪಾಯಿಂಟ್ಮೆಂಟ್ ಆಗ್ತಾರೆ. ಯಾವ ಕಾಯ್ದೆ ಕಾನೂನನ್ನು ಯಾವ ರೀತಿ ತಿರ್ಚಬೇಕು ಅಂತ ಗೊತ್ತು. ಆ ರಾಜಕಾರಣಿಗಳಿಗೆ ಗೊತ್ತಿರಲ್ಲ ಪಾಪ. ಅವರು ಜನರು ನೋಡ್ಬಿಟ್ಟು ಎಲೆಕ್ಟ್ ಆಗಿ ಬಂದಿರ್ತಾರೆ. ಅವ್ರಿಗೆ ರೇ ಇದಾಗ್ಬೇಕ್ರಿ ಸರ್, ಅದ ಕಾನೂನಲ್ಲಿ ಅವಕಾಶ ಇಲ್ಲ, ಹೌದೇನ್ರಿ ಸುಮ್ಮನೆ ಆಗ್ಬಿಡ್ತಾರೆ. ಮಂತ್ರಿಗಳ ಕೈನಲ್ಲಿ ಇರುತ್ತೆ. ಆ ಶಂತನುವಿನ ಮಂತ್ರಿಗಳೆಲ್ಲ ಇದ್ದಾರಲ್ಲ, ಅವರು ಮೊದಲೇ ಹೋಗಿ ಅವನಿಗೆ ಚಾರ್ವಾಕ ಶಾಸ್ತ್ರವನ್ನು ಉಪದೇಶ ಮಾಡಿಬಿಟ್ಟಿದ್ರು. ಯಾರಿಗೆ? ದೇವಾಪಿಗೆ. ಇವನು ಕಾಡಿನಲ್ಲಿದ್ದಾನೆ, ದೊಡ್ಡ ಗಡ್ಡ ಬಿಟ್ಟ ಮುನಿ. ಮೊದಲು ತಲೆ ಕೆಡಿಸಿರೋದು ಇವನಿಗೆ ಗೊತ್ತಿಲ್ಲ. ಇವನು ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ, ಅಣ್ಣ ನೀನು ಬರಬೇಕು, ನೀನು ಬಂದರೆ ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗತ್ತೆ, ನೀನು ಬರದೇ ಹೋದರೆ ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲ್ಲ, ದಯವಿಟ್ಟು ಬರಬೇಕು ಅಂದಾಗ ದೇವತೆಗಳು ಇಲ್ಲ, ವೇದನೂ ಇಲ್ಲ, ಯಾರೂ ಇಲ್ಲ ಅಂದ್ಬಿಟ್ಟ. ವೇದವಾದಾತಿವಾದಾನ್ವೈ ತಥೋ ದೇವೋ ವವರ್ಷ. ಆಗ ಅಯೋಗ್ಯ ಅಂತ ಆಗಿ ಹೋಯ್ತು. ಆಮೇಲೆ ಏನು ಮಾಡಿದ ಇವನು ರಾಜ್ಯ ನಿರಾತಂಕವಾಗಿ ಮುಂದುವರಿತು. ಈಗ ನಾಸ್ತಿಕರು ದೇವರಲ್ಲಿ ನಂಬಿಕೆ ಇಲ್ಲ ಅಂದಮೇಲೆ ಅಧಿಕಾರವನ್ನು ಪಡಿಬಾರದು. ಯಾಕಂದ್ರೆ ಅಧಿಕಾರ ದುರುಪಯೋಗ ಮಾಡಲ್ಲ ಅಂತೇನು ಪ್ರೂಫು? ದೇವರನ್ನು ನಂಬುವವನಿಗೆ ಒಳಗಡೆಯಿಂದ ಅಧಿಕಾರ ದುರುಪಯೋಗ ಮಾಡಬಾರದಪ್ಪ ಏನಾದರೂ ಹೇಳ್ಬೋದು. ನಾಸ್ತಿಕರಿಗೆ ಏನು ಹೇಳ್ತೀರ ನೀವು? ಏನು ಹೇಳಲಿಕ್ಕಾಗಲ್ಲ. ಈ ಪ್ಲಾನು ಯಾರು ಮಾಡಿದ್ದು? ಶಂತನುವಿನ ಮಂತ್ರಿಗಳು ಮಾಡಿದ್ದು. ಸೊ ಮಳೆ ಬಂತು, ಅಲ್ಲಿಗೆ ಎಲ್ಲ ಶಾಂತ ಆಗಿ ಹೋಯ್ತೆ. ಅವ್ರಿಗೆ ವೇದದಲ್ಲೇ ನಂಬಿಕೆ ಇಲ್ಲ, ಅಧಿಕಾರನೂ ಬೇಡ ಅಂದ್ಬಿಟ್ರು ಅಂತ ಎಲ್ಲ ಕಡೆ ಆಯ್ತು.
ಅವಾಗ ಮಳೆ ಬಂದ್ಬಿಡ್ತು. ಸರಿ, ಇವನು ಕೆಳಗಡೆ ಬಿದ್ದವನು ಏನು ಮಾಡ್ದ, ಮೇಲೆ ಮೊದಲನೇ ಅವನು ದೇವಾಪಿ, ಆಮೇಲೆ ನಿಧಾನವಾಗಿ ಅವನು ಅದರಿಂದ ಮೇಲ್ಗಡೆ ಬಂದ. ನಾನು ಹಿಂದೆ ಕನ್ಕ್ಲೂಡ್ ಮಾಡಿದ್ದು ತಪ್ಪು ಅಂತ ಗೊತ್ತಾಗೋಯ್ತು ಅವನಿಗೆ. ದೇವಾಪಿರಿ ಯೋಗಮಾಸ್ಥಾಯ ಕಲಾಪ ಗ್ರಾಮಮಾಶ್ರಿತ ಸೋಮವಂಶೇ ಕಲೌನಷ್ಟೇ ಕೃತಾದೌ ಸ್ಥಾಪಯಿಷ್ಯತಿ. ದೇವಾಪಿ ಏನು ಮಾಡಿದ, ಕಲಾಪ ಗ್ರಾಮಕ್ಕೆ ಹೋಗಿ, ಅದೇ ಉದ್ಧವ ಕೃಷ್ಣನಿಂದ ಉಪದಿಷ್ಟನಾಗಿ ಹೋಗಿ ಯಾರಿಗೆ ಉತ್ಕಟವಾದ ಜ್ಞಾನವನ್ನು ಕೊಟ್ಟನೋ ಅಂತಹ ಕಲಾಪ ಗ್ರಾಮಕ್ಕೆ ಹೋದ. ಅಲ್ಲಿಯ ಜನರಿಗೆ ಅಂತಲೇ ದೇವರು ಕಳಿಸಿದ್ದು ಉದ್ಧವನನ್ನು. ಉದ್ಧವನು ಅದೇ ಗ್ರಾಮದಲ್ಲಿ ಇದ್ದ. ಆಮೇಲೆ ಕಡೆಗೆ ಬಂದ. ಮತ್ತೆ ಇನ್ನೇನು 1 ವರ್ಷ ಇದೆ, 1 ವರ್ಷ 1.5 ವರ್ಷ ಇದೆ ಇದು ಯದುವಂಶ ನಾಶ ಆಗಲಿಕ್ಕೆ ಅಂತ ಮತ್ತೆ ಹೋಗಿ ಕಲಾಪ ಗ್ರಾಮದಲ್ಲಿದ್ದ. ದೇವರು ಹೋಗಿ 3 ವರ್ಷ ಆದಮೇಲೆ ಅವನು ಕೂಡ ದೇಹತ್ಯಾಗ ಮಾಡಿದ. ದೇವರು ಈ ಭೂಮಿಯಲ್ಲಿ ಕಾಣಿಸಿಕೊಳ್ಳೋದನ್ನು ಬಿಟ್ಟು 3 ವರ್ಷ ಆದಮೇಲೆ ಉದ್ಧವನು ಸತ್ತ, ಅವನ ದೇಹ ಬಿಟ್ಟ. ಇಷ್ಟ ಆಯ್ತಲ್ಲಿ. ಬಾಹ್ಲಿಕಾತ್ ಸೋಮವಂಶ ಇವನೇನು ಮಾಡ್ತಾನೆ, ದೇವಾಪಿ ಈ ಕಲಿಯುಗ ಪೂರ್ತಿ ಹೀಗೆ ಹಾಳಾಗಿ ಹೋದ ಮೇಲೆ ಕೃತಯುಗದಲ್ಲಿ ಮತ್ತೆ ಈ ವಂಶವನ್ನು ಸ್ಥಾಪನೆ ಮಾಡ್ತಾನೆ. ಇದು ಶಂತನು ದೇವಾಪಿಯ ಕಥೆ. ನಮಗೆ ದೇವಾಪಿಯಂತಹ ಚಿರಜೀವಿ, ದೇವಾಪಿಯಂತಹ ಎತ್ತರದ ಯೋಗ್ಯತೆಯ ಜೀವನಿಗೆ ಈ ರೀತಿ ಹಾಳು ಮಾಡಿದ್ರಲ್ಲ. ಹೌದು, ದೇವರು ಒಳ್ಳೆ ಉದ್ದೇಶದಿಂದ ಮಾಡಿದ್ದು. ಸರಿ, ಹಾಗಾದರೆ ಮೊದಲನೇವರೆಲ್ಲ ಕಾಡಿಗೆ ಹೋಗಬೇಕಾ? ಮೊದಲನೇ ಮಕ್ಕಳೆಲ್ಲ ಕಾಡಿಗೆ ಹೋಗಬೇಕು, 2ನೇ ಮಕ್ಕಳು ರಾಜ್ಯಭಾರ ಮಾಡಬೇಕಾ ಅಂತಂದರೆ ಇಲ್ಲ, ಇದು ಒಂದು ಕೇಸಲ್ಲಿ ಮಾತ್ರ ಹೀಗೆ ಅಂತ. ಅದಕ್ಕೇನು ಮಾಡಿದ, 12 ವರ್ಷ ಮಳೆ ಬರಲಿಲ್ಲ. ಇವನು ಹೋಗಿದ್ದಾಗ ಅದು ಏನಾಗೋಯ್ತು, ವಿಚಿತ್ರವಾಗಿ ಟರ್ನ್ ಆಗಿ ಹೋಯಿತು, ಆ ಕೇಸೇ ಟರ್ನ್ ಆಗಿ ಹೋಯಿತು. ಹೀಗೆ ದೇವರ ಸಂಕಲ್ಪ ನೋಡಿ. ದೇವಾಪಿ ಕೆಳಗಡೆ ಬೀಳದಿರುತ್ತಿದ್ದರೆ ಶಂತನುವಿನ ವಂಶ ಮುಂದುವರಿತಾ ಇರಲಿಲ್ಲ. ದೇವಾಪಿ ಕೆಳಗಡೆ ಬಿದ್ದದ್ರಿಂದ ಮತ್ತೆ ಅವನು ಎದ್ದ. ಅವನಿಗೆ ಇದಕ್ಕಿಂತ ದೊಡ್ಡ ಪ್ಲಾನ್ ಅನ್ನು ದೇವರು ಮಾಡಿದ್ದ. ದೀರ್ಘಾಯುಷಿಯಾಗಿ ಕೃತಯುಗದ ಮೊಟ್ಟ ಮೊದಲನೇ ರಾಜ ಆಗ್ತಾನೆ. ಒಂದೊಮ್ಮೆ ಮಳೆ ಬರಲಿರಲಿಲ್ಲ, ಅದು ಬರಗಾಲವನ್ನು ಕೊಟ್ಟಿರಲಿಲ್ಲ ಅಂತ ಆದರೆ ಅವಾಗೇನಾಗುತ್ತೆ, ಹಾಗಾದರೆ ಮೊದಲನೇ ಮಕ್ಕಳೆಲ್ಲ ಕಾಡಿಗೆ ಹೋಗೋದು, 2ನೇ ಮಕ್ಕಳು ರಾಜ್ಯಭಾರ ಆಗೋದು. ಆ ತರಹ ಆಗಿಬಿಟ್ರೆ ಏನು ಮಾಡ್ತೀರ? ಶುಭ ಸಂಪ್ರದಾಯ ಉಂಟು ನಮ್ಮಲ್ಲಿ ಅಂತ ಹೇಳ್ತಾ ಕೂತು ಬಿಟ್ರೆ ಗತಿ ಏನು? ಹೀಗೆ ದೇವರು ಏನು ಮಾಡ್ತಾನೆ ಅಂತ ಪರ್ಫೆಕ್ಟ್. ಹೀಗಾಗಿ ದೇವಾಪಿ ಬಿದ್ದಂತಾಯ್ತು, ಮತ್ತೆ ಎದ್ದ, ದೊಡ್ಡದಾಗಿ ಎದ್ದ. ಇನ್ನು ಬಾಹ್ಲಿಕಾತ್ ಸೋಮದತ್ತೋಭೂತ್ ಭೂರಿಶ್ರವಾಸ್ತತಃ ಶಲಶ್ಚ. ಬಾಹ್ಲಿಕನಿಗೆ ಸೋಮದತ್ತನಿಂದ ಭೂರಿಶ್ರವ ಶಲ. ಇನ್ನು ಕಡೆಯವನು ಶಂತನು ಇದ್ದಾನೆ. ದೇವಾಪಿಯ ಕಥೆ ಹಾಗಾಯಿತು, ಬಾಹ್ಲಿಕನ ಕಥೆ ಹೀಗಾಯಿತು, ಶಂತನುವಿನ ಕಥೆ. ಈ ಬಾಹ್ಲಿಕ ಅಂತ ನೋಡ್ತಾ ಇದ್ದಾಗೆಲ್ಲ ಅವರು ಬಾಹ್ಯೇಯವ ಲೀಯಂತೆ ಅಲ್ವಾ. ಅವರು ಸಾಹಿತ್ಯವನ್ನು ಮೊನ್ನೆ ನಾನು ಕುತೂಹಲದಿಂದ ಓದ್ತಾ ಇದ್ದೆ. ಪಂಜಾಬದವರು ಏನು, ಅವರ ಸಾಹಿತ್ಯದ ಬಗೆಗೆ ಅವರ ವ್ಯೂ ಏನು, ಅವರ ಧ್ವನಿ ಏನು, ಅವರ ನಡೆ ಏನು ಇತ್ಯಾದಿಗಳನ್ನು ಪಂಜಾಬದವರದ್ದು ನೋಡ್ತಾ ಇದ್ದೆ. ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಏನು ಪಂಜಾಬದವರ ಸಾಹಿತ್ಯವನ್ನು ಕುರಿತು ಹೇಳುತ್ತೆ, ಅದನ್ನು ನೋಡ್ತಾ ಇದ್ದೆ. ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ, ಅವರು ಎಲ್ಲ ಸಾಹಿತ್ಯವೂ ಕೂಡ ಸಂಪೂರ್ಣ ಹೊರಮುಖ, ಒಂದು ಸಾಹಿತ್ಯವೂ ಕೂಡ ಪ್ರಾತಿನಿಧಿಕ ಸಾಹಿತ್ಯ ನಾವು ಓದಿದ್ದು ಅಂತ ಇಟ್ಕೊಳ್ಳಿ, ಒಂದೂ ಅಂತರ್ಮುಖವಾಗಿ ಇಲ್ಲ. extremely external or extremely extrovert. extremely ಅವ್ರಿಗೆ ಇಂಟ್ರೋವರ್ಷನ್ ಅಂತ ಅಂದ್ರೆ ಏನು ಅಂತ ಗೊತ್ತಿದೆಯೋ ಅಥವಾ ಅವರ ಕೋಶದಲ್ಲಿ ಆ ಶಬ್ದವೇ ಇಲ್ವೋ ಅದು ನಮಗೂ ನಮಗೆ ದೊಡ್ಡ ಡೌಟ್ ಇದೆ. ಇರಲಿ, ಯಾಕೆ ಹೇಳಿದ್ದು ಅಂತಂದರೆ ಅಷ್ಟು ಬಾಹ್ಲೀಕರರು.
ಆ ಶಂತನು ಕಡೆಯವನಿದ್ದಾನೆ. ಆ ಶಂತನುವಿನ ಹೆಂಡತಿ ಗಂಗೆಯಲ್ಲಿ ಭೀಷ್ಮ. ಆ ಭೀಷ್ಮ ಎಂಥವನು? ಸರ್ವಧರ್ಮ ವಿದಾಂತ್ರೇಷ್ಠ ಮಹಾಭಾಗವತಃ ಕವಿ ವೀರಯೂಥಾಗ್ರಣೀರ್ಯೇನ ರಾಮೋಪಿ ಯುಧಿ ತೋಷಿತಃ. ಎಲ್ಲ ಧರ್ಮಗಳನ್ನು ಬಲ್ಲವರಲ್ಲಿ ಮಿಗಿಲು, ಮಹಾಭಗವದ್ಭಕ್ತ, ಜ್ಞಾನಿ, ಪರಾಕ್ರಮಿ. ಕೇವಲ ಜ್ಞಾನಿ ಅಲ್ಲ, ತೋಳ್ಬಲವೂ ಇದೆ ಅವನಿಗೆ. ವೀರಯೂಥಾಗ್ರಣೀ ರಾಮೋಪಿ ಯುಧಿ ತೋಷಿತಃ. ಪರಶುರಾಮನೂ ಕೂಡ ಯುದ್ಧದಲ್ಲಿ ಅವನಿಂದ ತೃಪ್ತನಾದ. ಅದರಿಂದ ಆ ಭೀಷ್ಮನ ಹೆಗ್ಗಳಿಕೆ ಇದು. ಶಂತನೋರ್ ದಾಶಕನ್ಯಾಯಾಮ್ ಜಜ್ಞೆ ಚಿತ್ರಾಂಗದ ಸ್ತುತಃ. ಶಂತನುವಿಗೆ ಅಂಬಿಗರ ಹೆಣ್ಣಿನಲ್ಲಿ ಹುಟ್ಟಿದವ ಚಿತ್ರಾಂಗದ. ಅವಳು ಯಾರೂ ಅಲ್ಲ, ಉಪರಿಚರ ವಸುವಿನ ಮಗಳೇ ಅವಳು. ವಿಚಿತ್ರ ವೀರ್ಯ ಅವರಜ ನಾಮ್ನಾ ಚಿತ್ರಾಂಗದೋ ಮತಃ. ಮೊದಲನೇ ಅವನು, ಎರಡನೇ ಅವನು ವಿಚಿತ್ರ ವೀರ್ಯ, ಮೊದಲನೇ ಅವನು ಚಿತ್ರಾಂಗದ ಅಂತ. ಯಸ್ಯಾಂ ಪರಾಚರಾತ್ ಸಾಕ್ಷಾತ್ ಅವತೀರ್ಣೋ ಹರೇಕಲ ವೇದಗುಪ್ತೈ ಮುನಿಕೃಷ್ಣ ಯತಃ ಅಹಂ ಇದಂ ಅಧ್ಯಗಾಂ. ಆ ಅಂಬಿಗರ ಹೆಣ್ಣಿನಲ್ಲಿ, ಸತ್ಯವತಿಯಲ್ಲಿ ಪರಾಶರನಿಂದ ನಾರಾಯಣನ ಅವತಾರವಾಗಿರುವ ವೇದವ್ಯಾಸರು ಹುಟ್ಟಿದರು. ಏಕಾಗಿ ವೇದಗುಪ್ತೈ, ವೇದದ ರಕ್ಷಣೆಗಾಗಿ. ಪುರಾಣ, ಬ್ರಹ್ಮಸೂತ್ರ, ಪಂಚರಾತ್ರ ಇರೋದು ಯಾಕೆ? ವೇದದ ರಕ್ಷಣೆಗಾಗಿ. ನೆನಪಿಟ್ಕೊಳ್ಳಿ, ಯಾವುದು ಸೆಂಟರ್ ಪಾಯಿಂಟು? ವೇದ. ಅದು ಕೇಂದ್ರ ಬಿಂದುವೇ ವೇದ ಆಗಬೇಕು ನಮಗೆ. ಆ ವೇದದ ರಕ್ಷಣೆಗಾಗಿ ಕೃಷ್ಣ ಅಂದರೆ ವೇದವ್ಯಾಸರು ಬಂದದ್ದು. ವೇದವ್ಯಾಸರು ಕೃಷ್ಣಕ್ಕೆ ನೀಲಿ ಬಣ್ಣದಲ್ಲಿದ್ದರು. ಯತಃ ಅವರಿಂದಲೇ ನನಗೆ ಈ ಸಂಹಿತೆ ಗೊತ್ತಾಗಿದ್ದು. ಮಧ್ಯದಲ್ಲಿ ಇವರು ಹೇಳ್ತಾರೆ, ಶುಕಾಚಾರ್ಯ. ಗಾಂಧಾರ್ಯಾಂ ವಿಚಿತ್ರ ವೀರ್ಯೋಥೋವಾಹ ಹಿತ್ವಾ ಸ್ವಶಿಷ್ಯಾನ್ ಪೈಲಾದೀನ್ ಭಗವಾನ್ ಬಾದರಾಯಣ ಮಹ್ಯಂ ಪುತ್ರಾಯ ಶಾಂತಾಯ ಪರಂ ಗುಹ್ಯಮಿದಂ ಜಗೌ. ಪೈಲ, ಸುಮಂತು, ಜೈಮಿನಿ ಇವರೆಲ್ಲರನ್ನ ಬಿಟ್ಟು ನಮ್ಮ ಅಪ್ಪ ನನಗೆ ಈ ಪುರಾಣವನ್ನು ಹೇಳಿದ್ರು. ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ವಿಚಿತ್ರ ವೀರ್ಯೋಥೋವಾಹ ಕಾಶಿರಾಜ ಸುತೆ ಬಲಾತ್. ವಿಚಿತ್ರ ವೀರ್ಯ ಇಬ್ಬರನ್ನ ಮದುವೆ ಆದ. ಆ ಇಬ್ಬರು ಕಾಶಿರಾಜನ ಮಗಳಂದಿರು. ಎಲ್ಲಿಂದ ತಂದಿದ್ದು? ಸ್ವಯಂವರಾದುಪಾನೀತೆ. ಇದೇ ನೋಡಿ ಎಂತಹ ಸರ್ಕ್ಯಾಸ್ಟಿಕ್. ಸ್ವಯಂವರದಿಂದ ಎತ್ಕೊಂಡು ಬಂದಿದ್ದು ಅಂತ. ಸ್ವಯಂವರ ಅಂದರೆ ಅವರ ಆಯ್ಕೆ. ಸ್ವಯಂ ಯತ್ರ ವ್ರಿಯತೆ, ತಾವೇ ಯಾರನ್ನ ಒಲಿಯುತ್ತಾರೋ ಅದು ಸ್ವಯಂವರ. ಅಲ್ಲಿಂದ ಎತ್ಕೊಂಡು ಬಂದಿದ್ದು ಅಂತ. ಎಂತಹ ವಿರೋಧ! ಅದು ಸ್ವಯಂವರ. ಅದು ಸ್ವಯಂವರ. ಆ ತರಹದ ಸ್ವಯಂವರದಲ್ಲಿ ಎತ್ಕೊಂಡು ಬಂದಿದ್ದು ಅಂಬಿಕಾ ಅಂಬಾಲಿಕೆ. ತಯೋರಾಸಕ್ತ ಹೃದಯ ಗೃಹೀತೋ ಯಕ್ಷ್ಮಣ ಮೃತಃ. ಅವಳಲ್ಲಿ ವಿಪರೀತ ಆಸಕ್ತನಾದ. ಎಷ್ಟೋ ವರ್ಷಗಳ ಕಾಲ ಅವನು ಹೊರಗಡೆ ಬರಲೇ ಇಲ್ಲ. ಅದರಿಂದಾಗಿ ರಾಜಯಕ್ಷ್ಮ ಬಂತು. ರಾಜಯಕ್ಷ್ಮ ಅಂತಂದರೆ ಅವರು ಆಯುರ್ವೇದದಲ್ಲಿ ಹೇಳುವ ಲಕ್ಷಣವನ್ನು ನೋಡಿದ್ರೆ ಒಂಥರ ಏಡಿಸ್ತಾರೆ. ಕ್ಷೇತ್ರೇ ಪ್ರಜಸ್ಯ ವೈಭ್ರಾತು ಮಾತ್ರೋಕ್ತೋ ಬಾದರಾಯಣ ಧೃತರಾಷ್ಟ್ರಂಚ ಪಾಂಡುಂಚ ವಿದುರಂಚಾಪ್ಯಜೀಜನತ್. ಅವನು ಮಕ್ಕಳಿಲ್ಲದೆ ಸತ್ತು ಹೋದ ಚಿತ್ರಾಂಗದ. ಅವನ ಹೆಂಡಿರಲ್ಲಿ ತಾಯಿ ಹೇಳಿದಳು ಅಂತ ಹೇಳಿ ವೇದವ್ಯಾಸರು ಧೃತರಾಷ್ಟ್ರ ಮತ್ತೆ ಪಾಂಡು ಮತ್ತೆ ವಿದುರನನ್ನು ಹುಟ್ಟಿಸಿದರು. ಗಾಂಧಾರ್ಯಾಂ ಧೃತರಾಷ್ಟ್ರಸ್ಯ ಜಜ್ಞೆ ಸುತಶತಂ ನೃಪ. ಧೃತರಾಷ್ಟ್ರನಿಗೆ ಗಾಂಧಾರಿಯಲ್ಲಿ 100 ಜನ ಮಕ್ಕಳು. ತತ್ರ ದುರ್ಯೋಧನೋ ಜ್ಯೇಷ್ಠ. ಅಲ್ಲಿ ಹಿರಿಯ ಯಾರು ಅಂತಂದರೆ ದುರ್ಯೋಧನ. ದುಶ್ಶಳ ಚಾಪಿ ಕನ್ಯಕ. ದುಶ್ಶಳ ಏನಿದ್ದಾಳೆ ಅವಳು ಕನ್ಯೆ. ಅವಳು ಸುಳ್ಳಿಗೆ ಅಭಿಮಾನಿಯಂತೆ.
ನೀವು ಒಂದು ಅಧ್ಯಾತ್ಮಾರ್ಥ ನೋಡಿದ್ರೆ ಎಷ್ಟು ಸೊಗಸು. ಜಯದ್ರಥ ಮತ್ತು ದುಶ್ಶಳೆ. ಆ ದುಶ್ಶಳೆ ಜಯದ್ರಥನನ್ನು ಪ್ರಚೋದನೆ ಮಾಡಿ ಅಭಿಮನ್ಯುವನ್ನು ಕೊಲ್ಲುವ ಹಾಗೆ ಮಾಡಿದ್ಲು. ಅವಳಿಗೇನು ದ್ವೇಷ ಅಭಿಮನ್ಯುವಿನ ಮೇಲೆ? ಅರ್ಜುನನ ಮಗ ಅಂತ. ಅರ್ಜುನನ ಪ್ರಾತಿನಿಧ್ಯ ಏನು? ಅರ್ಜುನ ಯಾವುದಕ್ಕೆ ಪ್ರತಿನಿಧಿ? ಶ್ರವಣ ಮರಣ ನಿಧಿಧ್ಯಾಸನ. ಸುಳ್ಳಿನಿಂದ ಶ್ರವಣ ಮರಣ ನಿಧಿಧ್ಯಾಸನಗಳ ಫಲ ನಾಶ ಆಗತ್ತೆ ಅಂತ ಒಂದು ಅಧ್ಯಾತ್ಮ ಅರ್ಥ ಬರಲಿಲ್ವೇ? ಹಾಗೆ ಅದರಿಂದಾಗಿ ಶಾಪಾನ್ ಮೈಥುನ ವೃದ್ಧಶ್ಚ ಪಾಂಡೋ ಕುಂತ್ಯಾಂ ಮಹಾರಥ. ಶಾಪದಿಂದ ಮೈಥುನ ಸುಖವನ್ನು ಕಳೆದುಕೊಂಡ ಪಾಂಡುವಿಗೆ ಕುಂತಿಯಲ್ಲಿ ಮಹಾರಥರು ಹುಟ್ಟಿದರು. ಜಾತಾ ಧರ್ಮ ನಿಲೇಂದ್ರೇಭ್ಯ ಯುಧಿಷ್ಠಿರ ಮುಖಾಸ್ತ್ರಯ. ಯಮಧರ್ಮನಿಂದ, ಅನಿಲನಿಂದ, ಇಂದ್ರನಿಂದ ಯುಧಿಷ್ಠಿರ, ಭೀಮಸೇನ, ಅರ್ಜುನರು ಹುಟ್ಟಿದರು. ನಕುಲ ಸಹದೇವಶ್ಚ ಮಾದ್ರ್ಯಾಂ ನಾಸತ್ಯ ದಸ್ರಯೋಹೋ. ಅಶ್ವದೇವತೆಗಳಿಂದ ನಕುಲ ಸಹದೇವರು ಹುಟ್ಟಿದರು. ದ್ರೌಪದ್ಯಾಂ ಪಂಚಪಂಚಭ್ಯ ಪುತ್ರಾಸ್ತೆ ಪಿತರೋ ಭವನ್. ದ್ರೌಪದಿಯಲ್ಲಿ 5 ಜನ ಮಕ್ಕಳು. ಈ 5 ಜನರಿಂದ ಯುಧಿಷ್ಠಿರಾತ್ ಪ್ರತಿವಿಂಧ್ಯ. ಯುಧಿಷ್ಠಿರನ ಹೆಸರೇನು? ಯುಧಿಷ್ಠಿರನ ಮಗನ ಹೆಸರು ಪ್ರತಿವಿಂಧ್ಯ. ಎರಡನೆಯವನು ಸುತಸೋಮ, ವೃಕೋದರನ ಮಗ ಸುತಸೋಮ. ಮಧ್ವರಾದಾಗ ಇಡೀ ವೇದದಲ್ಲಿರುವ ಸೋಮ ಅನ್ನುವ ಪದವನ್ನು ಭಕ್ತಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು. ವಾಯ ವಾಯ ಹಿದರ್ಚತೆ ಮೇ ಸೋಮಾ ಅರಂಕೃತಾ ತೇಷಾಂ ಪಾಹಿ ಶ್ರುಧೀಹವಂ ಅನ್ನುವಲ್ಲಿ ಸೋಮ ಅಂತ ಹೇಳಿದರೆ ಭಕ್ತಿ ಅಂತ. ಆ ಅರ್ಥದ ಸ್ವಾರಸ್ಯವನ್ನೆಲ್ಲ ನೋಡೋಣ ಆಯ್ತಾ. ಸುತಸೋಮ ಅಂತ. ಅರ್ಜುನನಿಂದ ಶತಕೀರ್ತಿ. ನಕುಲನ ಮಗ ಶತಾನೀಕ. ಸಹದೇವನ ಮಗ ಶ್ರುತಕೀರ್ತಿ. ಇನ್ನು ಯುಧಿಷ್ಠಿರನಿಂದ ದೇವಕಿಯಲ್ಲಿ ದೇವಕ. ವಸ್ತುತಃ ಅವನ ಹೆಸರು ಸುಹೋತ್ರ ಅಂತ. ಆಮೇಲೆ ಘಟೋತ್ಕಚ ಭೀಮಸೇನಾದ ಹಿಡಿಂಬಾಯಾಮ್. ಹಿಡಿಂಬೆಯಲ್ಲಿ ಭೀಮಸೇನಿಂದ ಹುಟ್ಟಿದವ ಘಟೋತ್ಕಚ. ಕಾಳಿ ಅಂತ ಹೇಳಿ ಭೀಮಸೇನನ ಹೆಂಡತಿ ಇದ್ಲು. ಅವಳ ಮಗ ಶ್ರವತ್ರಾತ ಅಂತ, ಭೀಮಸೇನನ ಮಗ. ಸಹದೇವನಿಂದ ಒಬ್ಬ ಮಗ ಪೌರವ ಅಂತ. ನಾನು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕನುಗುಣವಾಗಿ ಭಾಗವತದ ಪಾಠವನ್ನು ನಾನು ನಿರೂಪಣೆ ಮಾಡ್ತಾ ಇರೋದು. ವಿಜಯಾಸೂತ ಪಾರ್ವತಿ. ಸಹದೇವನ ಹೆಂಡತಿ ಏನಿದ್ದಾಳೆ ಅವಳು ಪಾರ್ವತಿ. ಅವಳ ಹೆಸರು ಪಾರ್ವತಿ ಅಂದರೆ ಬೆಟ್ಟದಲ್ಲಿ ಓಡಾಡುವವಳು ಅಂತ. ಯಾವುದೋ ಗುಡ್ಡಗಾಡು ಪ್ರದೇಶದಿಂದ ಬಂದವಳು. ವಿಜಯ ಅಂತ ಅವಳ ಹೆಸರು. ಕರೇಣು ಮತ್ಯಾಂ ನಕುಲಃ ನಿರಮಿತ್ರಂ ತಥಾರ್ಜುನ. ಆ ನಕುಲ ರೇಣುಮತಿಯಲ್ಲಿ ನಿರಮಿತ್ರನನ್ನು ಹುಟ್ಟಿಸಿದ. ಅರ್ಜುನ ಉಲೂಪಿಯಲ್ಲಿ ಇರಾವಂತನನ್ನು ಹುಟ್ಟಿಸಿದ. ಆಮೇಲೆ ಮಣಲೂರು ಅಂತ ಒಂದು ಊರು ನೋಡಿ, ವೇದವ್ಯಾಸರೇ ಮಣಲೂರು ಅಂತಾರೆ. ಆ ಮಣಲೂರಿನ ಒಡೆಯ ಚಿತ್ರಸೇನ. ಆ ಚಿತ್ರಸೇನನ ಮಗಳು ಚಿತ್ರಾಂಗದೆ. ಆ ಚಿತ್ರಾಂಗದೆಯ ಮಗ ಬಭ್ರುವಾಹನ. ಮಣಲೂರ ಪತೇಸ್ಸೋಪಿ ತತ್ಪುತ್ರ ಪುತ್ರಿಕಾಸುತಃ. ನಿನ್ನ ಅಪ್ಪ ಇದ್ದಾನಲ್ಲ ಪರೀಕ್ಷಿತ, ಅವನು ಸುಭದ್ರೆಯಲ್ಲಿ ಅರ್ಜುನನಿಂದ ಹುಟ್ಟಿದವ ಅಭಿಮನ್ಯು. ಸರ್ವಾತಿ ರಥಚಿದ್ವೀರ ಉತ್ತರಾಯಾಮ್ ತಥೋ ಭವಾನ್. ಆಮೇಲೆ ನೀನು ಉತ್ತರೆಯಲ್ಲಿ. ಪರೀಕ್ಷೀಣೇಚು ಕುರುಚು ದ್ರೋಣೇರ್ ಬ್ರಹ್ಮಾಸ್ತ್ರ ತೇಜತ ತ್ವಂತು ಕೃಷ್ಣಾನುಭಾವೇನ ಸಜೀವೋ ಮೋಚಿತೋಂತಕಾತ್. ಎಲ್ಲ ಕುರುಗಳು ನಾಶವಾದ ಮೇಲೆ ಉಳಿದವ ನೀನು, ಅದಕ್ಕೆ ಪರೀಕ್ಷಿತ್ ಅಂತ. ಪರೀಕ್ಷೀಣೇಚು ಕುರುಷು ವರ್ತಮಾನ ಪರೀಕ್ಷಿತ್. ನೀನು ಕೃಷ್ಣನ ಅನುಗ್ರಹದಿಂದ ಬದುಕಿದೆ. ತವೇ ಮೇ ತನಯಾಸ್ತಾತ ಜನಮೇಜಯ ಪೂರ್ವಕ. ಇನ್ನು ನಿನ್ನ ಮಕ್ಕಳು ಜನಮೇಜಯ ಮೊದಲಾದವರು. ಜನಮೇಜಯ, ಶ್ರುತಸೇನ, ಭೀಮಸೇನ,
ಉಗ್ರಸೇನ ಅಂತ. ನಿನ್ನ ಮಗ ಜನಮೇಜಯ ಇದ್ದಾನಲ್ಲ, ಅವನು ನೀನು ತಕ್ಷಕನಿಂದ ಸತ್ತ ಮೇಲೆ ಸರ್ಪಯಾಗ ಮಾಡ್ತಾನೆ, ಸರ್ಪಗಳನ್ನು ಕೊಲ್ತಾನೆ ಅಂತ ಇದು ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಸರ್ಪಾನ್ವಯ ಸರ್ಪಯಾಗಾಗ್ನೌ ಸಹೋಷ್ಯತಿ ಋಷಾನ್ವಿತ ಕಾವಶೇಯಂ ಪುರೋಧಾಯ ತುರಂ ತುರಗಮೇಧಯ ಸಮಂತಾತ್ ಪೃಥಿವೀಂ ತರ್ವಾಂ ಜಿತ್ವಾ ಯಕ್ಷತಿ ಚಾಧ್ವರೈ. ಕವಶನ ಮಗ ಅವನನ್ನು ಮುಂದೆ ಇಟ್ಟುಕೊಂಡು ತುರಗ ಇದು ಅಶ್ವಮೇಧವನ್ನು ಮಾಡ್ತಾನೆ. ತಸ್ಯ ಪುತ್ರ ಶತಾನೀಕಃ ಯಾಜ್ಞವಲ್ಕ್ಯಾತ್ ತ್ರಯೀಂ ಪಠನ್ ಅಸ್ತ್ರಜ್ಞಾನಂ ಕ್ರಿಯಾಜ್ಞಾನಂ ಶೌನಕಾತ್ ಪರಮೇಶ್ಯತಿ. ಆ ಜನಮೇಜಯನ ಮಗ ಶತಾನೀಕ ಅಂತ ಇದ್ದಾನೆ. ಅವನು ಯಾಜ್ಞವಲ್ಕ್ಯರಿಂದ ವೇದವನ್ನು ಪಡ್ಕೊಳ್ತಾನೆ, ಅಸ್ತ್ರವನ್ನು ಶೌನಕರಿಂದ ಪಡ್ಕೊಳ್ತಾನೆ, ಒಳ್ಳೆ ಎತ್ತರದ ಸ್ಥಾನದಲ್ಲಿ ಇರ್ತಾನೆ. ನಿನ್ನ ಮೊಮ್ಮಗ ಅವನ ಮಗ ಸಹಸ್ರಾನೀಕ, ಅವನ ಮಗ ನೇಮಿ ಚಕ್ರ ಅಥವಾ ವಿಸೃಂಭ ಕೃಷ್ಣ, ಅವನ ಮಗನಿಗೆ ನೇಮಿ ಚಕ್ರ. ಆಮೇಲೆ ಆ ನಿನ್ನ ಮೊಮ್ಮಗನ ಕಾಲಕ್ಕೆ ಈ ಹಸ್ತಿನಾಪುರ ಮುಳುಗೋಗತ್ತೆ. ಅವಾಗ ಅವರು ಮೈಗ್ರೇಟ್ ಆಗ್ತಾರೆ ಕುಶಾಂಭುವಿಗೆ ಅಂತ ಹೇಳ್ತಾರೆ ಇಲ್ಲಿ ಶುಕಾಚಾರ್ಯರು. ಮುಂದಿನದ್ದೆಲ್ಲ ಹೇಳ್ಬಿಡ್ತಾರೆ. ಉಕ್ತಸ್ತತಶ್ಚಿತ್ರರಥಃ ತಸ್ಮ ಕೌಶಾಂಬಿಗೆ ಮೈಗ್ರೇಟ್ ಆದಮೇಲೆ, ಅಲ್ಲಿ ರಾಜ್ಯಪಾಲನೆ ಮಾಡಿದ ಮೇಲೆ ಚಿತ್ರರಥ ಬರ್ತಾನೆ. ಅವನ ಮಗ ಶುಚಿರಥ, ಅವನ ಮಗ ದೃಷ್ಟಿಮಾನ್, ಅವನ ಮಗ ಸುಷೇಣ. ಆಯ್ತಾ? ಅವನ ಮಗ ಸುನೀತನ ಮಗ ನೃಚಕ್ಷು, ಅವನನ್ನು ಸುಖೀನಲ ಅಂತ ಕರೀತಾರೆ. ಅವನ ಮಗ ಪಾರಿಪ್ಲವ, ಅವನ ಮಗ ಮೇಧಾವಿಯ ಮಗ ನೃಪಂಜಯ ಮಗ ದುರ್ವ, ಅವನ ಮಗ ತಿಮಿ, ಅವನ ಮಗ ಬೃಹದ್ರಥ, ಮತ್ತು ಅವನ ಮಗ ಶತಾನೀಕ ದುರ್ದಮನ, ಅವನ ಮಗ ದುರ್ದಮನನ ಮಗ ವಹೀನರನ ಮಗ ದಂಡಪಾಣಿಯ ಮಗ ನಿಮಿಯ ಮಗ ಕ್ಷೇಮಕನಲ್ಲಿಗೆ ಬೆಳಗ್ಗೆ ಬಂತಲ್ಲ ಕ್ಷೇಮಕಾಂತಾಹ ಅಂತ. ಕ್ಷೇಮಕನಿಗೆ ಆ ವಂಶ ಎಂಡ್. ಇದು ಅವರು ಹೇಳುವ ಭವಿಷ್ಯ. ಬ್ರಹ್ಮಕ್ಷತ್ರಸ್ಯ ವೈಯೋನಿ ವಂಶೋ ದೇವರ್ಷಿ ಸತ್ಕೃತಃ. ಅದನ್ನ ನಾನು ಪಾರ್ವತಿ ಅಂದ್ರೇನು, ಪರ್ವತದಲ್ಲಿ ಓಡಾಡುವವಳು ಪಾರ್ವತಿ ಅಂತ, ಅವಳು ಬೆಟ್ಟದ ಮಗಳೇ, ಅದಕ್ಕೆ ಪಾರ್ವತಿ ಅಂತ, ಅದೇನು ತೊಂದರೆ ಇಲ್ಲ, ಸರಿ. ಅದು ಇನ್ನು ಇದು ಬ್ರಹ್ಮಕ್ಷತ್ರಸ್ಯ ಯೋನಿಹಿ. ಈ ಕುರುವಂಶ ಏನಿದೆ ಅನೇಕ ಜನ ಬ್ರಾಹ್ಮಣರನ್ನು ಕೊಟ್ಟಿದೆ, ಅನೇಕ ಜನ ಕ್ಷತ್ರಿಯರನ್ನು ಕೊಟ್ಟಿದೆ. ದೇವರ್ಷಿಗಳೆಲ್ಲ ಇದನ್ನು ಸತ್ಕರಿಸಿದ್ದಾರೆ. ಈ ವಂಶವನ್ನ ಕ್ಷೇಮಕಂ ಪ್ರಾಪ್ಯ ರಾಜಾನಂ ಸಂಸ್ಥಾಂ ಪ್ರಾಪ್ಸ್ಯತಿ ವೈಕಲೌ. ಕ್ಷೇಮಕನನ್ನು ಹೊಂದಿದ ಮೇಲೆ ಕಲಿಯುಗದಲ್ಲಿ ಇದು ಮುಗಿದು ಹೋಗುತ್ತೆ. ಅಥಮಾಗಧ ರಾಜಾನೋ ಭಾವಿನೋಯೇ ವದಾಮಿತೆ. ಇನ್ನು ಮಗಧ ದೇಶದ ರಾಜರು ಉಳಿದಿದ್ದಾರೆ, ಅವ್ರ ಬಗ್ಗೆ ಹೇಳಿಬಿಡ್ತೇನೆ. ಸಹದೇವನ ಮಗ ಸೋಮಾಪಿಯ ಮಗ ಶ್ರುತಶ್ರವ, ಅವನ ಮಗ ಅಯುತಾಯು, ಅವನ ಮಗ ನಿರಮಿತ್ರನ ಮಗ ಸುನಕ್ಷತ್ರನ ಮಗ ಬೃಹತ್ಸೇನನ ಮಗ ಶ್ರುತಂಜಯನ ಮಗ ಶುಚಿಯ ಮಗ ಕ್ಷೇಮನ ಮಗ ಸೂರತನ ಮಗ ಧರ್ಮಸತ್ರ, ಅವನ ಮಗ ಶಮನ ಮಗ ದೃಢಸೇನನ ಮಗ ಸುಮತಿಯ ಮಗ ಸುಬಲ, ಅವನ ಮಗ ಸುನೀತ, ಸತ್ಯಜಿತ್, ವಿಶ್ವಜಿತ್, ಅವನನ್ನೇ ರಿಪುಂಜಯ ಅಂತ. ಆ ರಿಪುಂಜಯನಿಂದ ಅಲ್ಲಿ ಮುಂದೆ ಇದರಲ್ಲಿ ಯೋಂತ್ಯೋ ರಿಪುಂಜಯೋ ನಾಮ ಭವಿಷ್ಯೋ ಬಾರಹದ್ರತಃ ಅಂತ 12ನೇ ಸ್ಕಂದ ಅಲ್ಲಿಂದ ಶುರು ಆಗುತ್ತೆ. ಅಲ್ಲ ಭೂಷಣ್ ಕಾವಿ, ನೀವು ಬ್ರಹ್ಮಚಾರಿಗಳು, ಪರೀಕ್ಷಿತನ ಹೆಂಡತಿ ಹೆಸರು ಕಟ್ಕೊಂಡೇನು? ತಮಾಚೆ ಮಾಡಿ ಇರಲಿ. ದೃಢಸೇನೋತ ಸುಮತಿ ಸುಬಲೋ ಜನಿತಾ ತತಃ. ಈ ರಿಪುಂಜಯ ಇದ್ದಾನಲ್ಲ, ಅಲ್ಲಿಯ ತನಕ ಬಾರ್ಹದ್ರಥ ವಂಶಾಹ, ಮಗಧ ದೇಶದ ದೊರೆಗಳು, ಅಲ್ಲಿಗೆ ಮುಗಿಯತ್ತೆ.
ಹೀಗೆ ಇತಿ ಶ್ರೀಮದ್ಭಾಗವತೆ ನವಮಸ್ಕಂಧೆ ಏಕೋನವಿಂಶೋಧ್ಯಾಯ 19ನೆಯ ಅಧ್ಯಾಯ. ಇನ್ನು 20-21 ಇದೆ. ಯದುವಂಶದ ವರ್ಣನೆ ಸಂಕ್ಷಿಪ್ತವಾಗಿ ಅಲ್ಲಿ ಬರುತ್ತೆ. ಅದನ್ನು ನಾವು ನಾಳೆ ನೋಡೋಣ. ನಾಳೆ ಸಾಧ್ಯವಾದರೆ ಅದೇ ಎಲ್ಲರನ್ನ ಎದುರುಗಡೆ ಒಮ್ಮೆ ನೋಡೋಣ ಅಂತ. ಅವಕಾಶ ಇದ್ದವರು ಬನ್ನಿ, ಒತ್ತಾಯ ಅಲ್ಲ, ಅವಕಾಶ ಇದ್ದವರು ಬನ್ನಿ ಅಷ್ಟೇ, ಇನ್ನೇನಿಲ್ಲ. ನಾಳೆ ಭಾಗವತವನ್ನು ಒಂದು ಬಾರಿ ನೋಡಿದೆವು ಅಂತಾಗುತ್ತೆ. ಲೊಕೇಶನ್ನು ಕುಮುದಮ್ಮನ ಮನೆ. ಅದು ಎಲ್ಲಿದೆ ಅಂತಂದರೆ ದೇವೇಗೌಡ ಹಾಸ್ಪಿಟಲ್ ಎದುರುಗಡೆ ಇದೆ. ದೇವೇಗೌಡ ಹಾಸ್ಪಿಟಲ್ ಆಪೋಸಿಟ್ ದೇವೇಗೌಡ ಹಾಸ್ಪಿಟಲ್ ಬಾಗಿಲಲ್ಲಿ ನಿಂತುಕೊಂಡ್ರೆ ಮುಂದೆ ಬರುವಂತಹ ಬಾಗಿಲು ಏನಿದೆ ಅದು ಅವ್ರ ಮನೆ. ಹಾಗಿದೆ, ಅಲ್ಲಿ ಭೇಟಿ ಮಾಡೋಣ. ಅಲ್ಲಿಗೆ ಒಂದು ಮುಗಿಯುತ್ತೆ. ಆಮೇಲೆ ನಮ್ಮ ದಿಲೀಪ್ ರತ್ನಾಕರ್ ಅವರು ಒಂದು ಸೂಚನೆ ಕೊಟ್ಟರು, ಒಂದು ಸಲಹೆ. ಈ ನವರಾತ್ರಿಯಲ್ಲಿ ಯಾಕೆ ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯ ಶುರು ಮಾಡ್ತೀರಾ? ದೇವಿಗೆ ಸಂಬಂಧಪಟ್ಟ ಹಾಗೆ ಏನೇನಿದೆ ಶ್ರೀಸೂಕ್ತವನ್ನು ಮಾಡಿ. ಗುರುಗಳು ಕೂಡ ಶ್ರೀಸೂಕ್ತವನ್ನು ಅನುವಾದ ಮಾಡಿದ್ದಾರೆ, ಅವರು ಉಪನ್ಯಾಸ ಮಾಡಿದ್ದೆಲ್ಲೂ ಇಲ್ಲ. ಅದರಿಂದ ಮನೆ ಹೆಸರು ಶ್ರೀನಿವಾಸ ಅಂತ ಕಾಣುತ್ತೆ. ಅದರಿಂದ ಅಥವಾ ಅಲ್ಲಿ ಸ್ವಲ್ಪ ಬೇಗ ಹೋಗಿ ಲೊಕೇಶನ್ ಶೇರ್ ಮಾಡ್ತೇವೆ ಇದರಲ್ಲಿ, ನೋಡೋಣ, ಅದು ಆಮೇಲೆ ನೋಡೋಣ. ಅಲ್ಲಿ ಏನಾಗುತ್ತೆ, ಇದನ್ನು ಅಂಬಿಣಿ ಸೂಕ್ತವನ್ನು ಮತ್ತು ಶ್ರೀ ಸೂಕ್ತವನ್ನು, ಆಮೇಲೆ ಏನು ದೇವಿಗೆ ಸಂಬಂಧಪಟ್ಟ ಸ್ತೋತ್ರಗಳೇನೇನಿದೆ ಎಲ್ಲವನ್ನ ಹೇಳಿ, ವೇದ ಮಂತ್ರಗಳು ಜಾತವೇದಸೆ ಆಗಬಹುದು, ಆದರೆ ರಾತ್ರಿ ಸೂಕ್ತ ಆಗಬಹುದು ಅಂತ ಅವರು ಹೇಳಿದ್ದಾರೆ. ನೋಡೋಣ. ನವರಾತ್ರಿಯಲ್ಲಿ ಎಲ್ಲರಿಗೂ ಹಬ್ಬದ ಗಡಿಬಿಡಿ ಇರುತ್ತೆ. ಆದರೂ ಕೂಡ ಒಂದು ಅರ್ಧ ಗಂಟೆ 7ರಿಂದ 7:15 ಅಥವಾ 7:15ರಿಂದ 7:45 ಆ ತರಹ ಏನೋ ಮಾಡೋಣ. ನಾಳೆ ಮಂಗಳ. ಮಂಗಳ ಅಂದ್ರೇನು ನೋಡೋದು ಅಷ್ಟೆ. ಒಂದು ಸರ್ತಿ ನೋಡಿದ್ದೇವೆ ಅನ್ನುವ ತೃಪ್ತಿ ಏನಿದೆ ಅದು ಮಂಗಳ. ನಾಳೆ ಭೇಟಿ ಮಾಡೋಣ, ಅಥವಾ ನಾಳೆ ಯಂತ್ರ ರೂಪದಲ್ಲೇ ಆಯಿತು. ಇದನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.